ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಿಯಲ್ ಸ್ಟೋರಿ. ನನ್ನ ಗಂಡನಿಗೆ ನನ್ನ ಒಳ ಉಡುಪನ್ನು ಧರಿಸಲು ಇಷ್ಟ ಆದರೆ ನನಗೆ ಅಸಹ್ಯವಾಗುತ್ತದೆ. ನನ್ನ ಪತಿಗೆ ನನ್ನ ಒಳವಸ್ತ್ರಗಳನ್ನು ಧರಿಸುವ ಕೆಟ್ಟ ಅಭ್ಯಾಸವಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಅವರು ನನ್ನ ಒಳವಸ್ತ್ರವನ್ನು ಧರಿಸುತ್ತಾರೆ. ಇದರಲ್ಲಿ ಅವರಿಗೆ ಯಾವ ಖುಷಿ ಸಿಗುತ್ತದೋ ಗೊತ್ತಿಲ್ಲ. ನಾನು 27 ವರ್ಷದ ವಿವಾಹಿತ ಮಹಿಳೆ ಮತ್ತು ನನ್ನ ಪತಿ 35 ವರ್ಷ ವಯಸ್ಸಿನ ವ್ಯಕ್ತಿ. ಮದುವೆಯಾಗಿ 2 ವರ್ಷಗಳಾಗಿ ನನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮದುವೆಯಾದ 6 ತಿಂಗಳ ನಂತರ ನಾನು ನನ್ನ ಪತಿಯಲ್ಲಿ ವಿಚಿತ್ರ ವರ್ತನೆಯನ್ನು ಗಮನಿಸಿದೆ. ಒಂದು ದಿನ ನನ್ನ ಪತಿ ನನಗೆ ಬಹಳ ವಿಚಿತ್ರವಾದ ವಿಷಯವನ್ನು ಕೇಳಿದರು. ನನಗಾಗಿ ದೊಡ್ಡ ಗಾತ್ರದ ಬ್ರಾ ಖರೀದಿಸಲು ಕೇಳಿದರು. ಆದರೆ ಹೆಂಗಸರ ಒಳ ಉಡುಪುಗಳತ್ತ ಪುರುಷರಿಗೆ ಆಕರ್ಷಣೆಯ ಬಗ್ಗೆ ಓದಿದ್ದೆ. ಆದರೆ ನನ್ನ ಪತಿಗೆ ಹೀಗೂ ಆಸೆಗಳಿವೆ ಅನ್ನೋದು ನನಗೆ ತಿಳಿದಿರಲಿಲ್ಲ. ನನ್ನ ಪತಿ ನನ್ನ ಒಳ ಉಡುಪುಗಳನ್ನು ಧರಿಸಲು ಇಷ್ಟಪಡುತ್ತಾರೆ. ನಾವು ಒಬ್ಬೊಂಟಿಯಾಗಿರುವಾಗ ಮಾತ್ರ ಅವರು ಇದನ್ನು ಮಾಡುತ್ತಾರೆ. ಆದರೆ ಇದು 1 ಅಥವಾ 2 ಬಾರಿ ಸಂಭವಿಸಿದರೆ ಪರವಾಗಿಲ್ಲ. ಆದರೆ ಹೆಚ್ಚಾಗಿ ಅವರು ಇದನ್ನು ಮಾಡುತ್ತಿರುವುದು ನನಗೆ ವಿಚಿತ್ರವೆನಿಸುತ್ತದೆ. ಅವರ ಈ ನಡವಳಿಕೆ ನೋಡಿ ಒಮ್ಮೆ ಆಪ್ತ ಸಮಾಲೋಚಕರನ್ನು ನೋಡಬೇಕು ಅಂತ ಹೇಳಿದ್ದೆ. ಆದರೆ ಇದು ತುಂಬ ಸಾಮಾನ್ಯ ಎಂದು ಅವರು ನನಗೆ ವಿವರಿಸಿದರು. ನನ್ನ ಗಂಡನಿಗೆ ಏನಾದರೂ ಸಮಸ್ಯೆಗಳಿವೆಯಾ? ಈಗ ಈ ಘಟನೆ ನಡೆದು 1 ವರ್ಷವಾಗಿದೆ. ಅವರು ಇನ್ನೂ ಮಹಿಳೆಯರ ಒಳ ಉಡುಪುಗಳನ್ನು ಧರಿಸಲು ಪ್ರಯತ್ನಿಸುತ್ತಾರೆ. ಹಾಗಾದರೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಕೇಳಿದಾಗ ತುಂಬ ಉತ್ಸುಕನಾಗಿದ್ದೇನೆ ಅಂತ ಹೇಳಿದರು. ಇದು ಸಾಮಾನ್ಯವೇ. ನಾನು ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದೇನೆಯೇ? ನನ್ನ ಗಂಡನಿಗೆ ಏನಾದರೂ ತೊಂದರೆ ಇದೆಯೇ? ನಿಮ್ಮ ಪತಿ ನಿಮ್ಮೊಂದಿಗೆ ಲೈಂಗಿಕತೆಯನ್ನು ಆನಂದಿಸಲು ಬಯಸುತ್ತಾರೆ. ಅವರ ನಿಮ್ಮೊಂದಿಗೆ ಪ್ರತಿ ಕ್ಷಣವನ್ನು ಆನಂದಿಸಲು ಬಯಸುತ್ತಾರೆ. ಅವರು ನಿಮ್ಮ ಒಳ ಉಡುಪುಗಳನ್ನು ಧರಿಸಲು ಇಷ್ಟಪಡುವ ಕಾರಣಗಳಲ್ಲಿ ಇದು ಕೂಡ ಒಂದಾಗಬಹುದು. ಗಂಡನೊಂದಿಗೆ ಮುಕ್ತವಾಗಿ ಮಾತನಾಡಿ. ಅವರು ನಿಮ್ಮ ಒಳ ಉಡುಪುಗಳನ್ನು ಧರಿಸಿದಾಗ ನೀವು ಹೇಳಿದಂತೆ ನೀವು ಅದನ್ನು ಇಷ್ಟಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಬಗ್ಗೆ ನಿಮ್ಮ ಪತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಅವರ ಅಭ್ಯಾಸದಿಂದ ನೀವು ಸ್ವಲ್ಪವೂ ಆರಾಮದಾಯಕವಾಗಿಲ್ಲ ಎಂದು ನೀವು ಅವರಿಗೆ ಕೇಳಬಹುದು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನವನ್ನು ರೋಮಾಂಚನಗೊಳಿಸಲು ನೀವು ಈ ಥರ ಕೆಲಸಗಳನ್ನು ಮಾಡಬಹುದು ಎಂದು ಅವರೊಂದಿಗೆ ಚರ್ಚಿಸಬೇಕು. ಹೇಗಾದರೂ ನಿಮ್ಮ ಪತಿಯೊಂದಿಗೆ ಮಾತನಾಡುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಅವನ ಮೇಲೆ ಮಾತನಾಡುವಾಗ ಬಹಳ ಸಮಾಧಾನದಿಂದ ಮಾತನಾಡಿ. ಸಣ್ಣ ವಿಷಯಗಳು ಸಂಬಂಧವನ್ನು ಹಾಳು ಮಾಡಬಹುದು. ನೀವು ನಿಮ್ಮ ಗಂಡನೊಂದಿಗೆ ತುಂಬ ಸಂತೋಷವಾಗಿದ್ದೀರಿ, ಆದರೆ ನೀವು ಅವರ ಅಭ್ಯಾಸವನ್ನು ಇಷ್ಟಪಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಾತನಾಡುವ ಮೂಲಕ ಈ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಅದೇ ಸಮಯದಲ್ಲಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ವಿಷಯಗಳು ಸಹ ಸಂಬಂಧವನ್ನು ಹಾಳು ಮಾಡುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಪರಸ್ಪರ ಮಾತನಾಡಿ. ಅದೇ ಸಮಯದಲ್ಲಿ ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೆಯಿರಿ. ಇದರಿಂದ ನೀವಿಬ್ಬರು ಒಟ್ಟಿಗೆ ನಿಮ್ಮ ಸಂಬಂಧದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.